ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ನಯನ. ಸೊ ಇವತ್ತು ಬೆಳಗ್ಗೆನೇ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನಾವು ಎದ್ದೋಳೋ ಅಷ್ಟೊತ್ತಿಗೆ ಮಾರ್ಕೆಟ್ಗೆ ಹೋಗಿ ಅಪ್ಪ ಇಷ್ಟೆಲ್ಲ ತರಕಾರಿ ತೊಗೊಂಡು ಬಂದು ಇಟ್ಟಿದ್ದಾರೆ. ಯೂಶ್ವಲಿ ತೊಗೊಂಡು ಬಂದಾಗ ಅವರು ನಾನೇ ಎಲ್ಲ ಆರ್ಗನೈಸ್ ಮಾಡಿ ಇಡ್ತಿದ್ದೆ. ಬಟ್ ಇವತ್ತು ಅಮ್ಮನೇ ಮಾಡಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಟಿದ್ದಾರೆ. ಮಕ್ಕಳಿಗೆ ಯಾವಾಗಲೂ ಮಾಡಿಕೊಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಯಾವುದು ಅಂದರೆ ಡಿಸೈನು ಪಾಸ್ತಾಲೇಷಿಯಸ್ ಪೆಣ್ಣೆ ಅಂದ್ಬಿಟ್ಟು. ಇದರಲ್ಲಿ ಏನಕ್ಕೆ ಇದನ್ನೇ ಯೂಸ್ ಮಾಡ್ತೀನಿ ಅಂದರೆ ಇದು 100% ದರಮ್. ಆಮೇಲೆ ನೋ ಮೈದಾ, ಸೋರ್ಸ್ ಆಫ್ ಪ್ರೋಟೀನ್, ಐಡಿಯಲ್ ಫಾರ್ ಹೆಲ್ತಿ ಸ್ನ್ಯಾಕ್ಸ್ ಆ್ಯಂಡ್ ಸಲಾಡ್ಸ್. ಝೀರೋ ಕೊಲೆಸ್ಟ್ರಾಲ್ ಇರುತ್ತೆ, ಹಾಗೆ ಟ್ರಾನ್ಸ್ ಫ್ಯಾಟ್ ಫ್ರೀ ಇರುತ್ತೆ. ಆರ್ಟಿಫಿಷಿಯಲ್ ಕಲರ್ ಇರೋದಿಲ್ಲ, ಹಾಗೆ ಫ್ಲೇವರ್ಸ್ ಇರೋದಿಲ್ಲ, ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. 100% ವೆಜಿಟೇರಿಯನ್ ಕೂಡ. ಹಾಗೆ ಇದು ಪರ್ಫೆಕ್ಟ್ ಶೇಪ್ ಆ್ಯಂಡ್ ಸೈಜ್. ನೀವು ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡ್ಬೋದು. ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಈ ಸಲ ನಾನು ಲೇಝಿ ಪಾಸ್ತಾ ಅಂತಲೇ ಮಾಡಿದ್ದೀನಿ. ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಮೊದಲು ಹಾಲೆಲ್ಲ ಹಾಕಿ, ಮೊದಲು ಪಾಸ್ತಾನ ಬೇಯಿಸ್ಕೊಂಡು ಹಾಲು ಹಾಕಿಬಿಟ್ಟು ಅದರಲ್ಲಿ ಹಾಕಿ ಚೀಸ್ 2 ತುರಿದ್ಬಿಟ್ಟು ಹಾಕಿಬಿಟ್ಟು 1-2 ಕ್ಯೂಬ್ಸು, ಆದಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಲೇಝಿ ಪಾಸ್ತಾ. ಮಕ್ಕಳಿಗೆ ಸ್ನ್ಯಾಕ್ ಟೈಮ್ಸ್ಗೆ ಇಲ್ಲ ಲಂಚಿಗೆ ಏನಾದರೂ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಲಿಂಕ್ಸ್ ಡಿಸ್ಕ್ರಿಪ್ಷನ್ಲಿರುತ್ತೆ, ಚೆಕ್. ಈ ಪ್ರಾಡಕ್ಟ್ ಬಂದುಬಿಟ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾನು ಎಲ್ಲೋದ್ರೂ ಕ್ಯಾರಿ ಮಾಡ್ಬೋದು. ಏನಕ್ಕಂದರೆ ಇದು ಪವರ್ ಸಪ್ಲೈ 500 ವ್ಯಾಟ್ಸ್ ಇದ್ದರೆ ಸಾಕಾಗುತ್ತೆ. ಆ್ಯಂಡ್ ಇವಾಗ ಗ್ಯಾಸ್ ಬೇರೆ ಪ್ರಾಬ್ಲಮ್ ಇದೆಯಲ್ಲ, ಸಿಲಿಂಡರ್ ಪ್ರಾಬ್ಲಮ್ ವಾರಿಂದ. ಸೊ ಇದು ಇಂಡಕ್ಷನ್ ಇದು ಯೂಸ್ ಮಾಡೋ ಬದಲು ಎಗ್ ಬಾಯ್ಲಿಂಗ್ಗೆ, ವೆಜಿಟೇಬಲ್ಸ್ ಬಾಯ್ಲಿಂಗ್ಗೆ ಆರಾಮಾಗಿ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಸ್ಟೀಮಿಂದ ಆಗುವಂಥದ್ದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೂಡ ಏನೂ ಲಾಸ್ ಆಗೋದಿಲ್ಲ. ಸೊ ಸಿಲಿಂಡರ್ನ ನಾವು ಹಿಂಗೂ ಕೂಡ ಉಳಿಸ್ಕೋಬೋದಲ್ವಾ. ಸೊ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸಿಲಿಂಡರು ಖಾಲಿ ಆದಾಗ ಇವಾಗ ಪ್ರಾಬ್ಲಮ್ ಇರೋದ್ರಿಂದ ಸೊ ಎಗ್ ಬಾಯ್ಲ್ ಮಾಡ್ಕೋಬೋದು, ಎಗ್ ಪೋಚಿಂಗ್ ಮಾಡ್ಕೋಬೋದು, ವೆಜಿಟೇಬಲ್ ಸ್ಟೀಮ್ ಮಾಡ್ಕೋಬೋದು, ಡಿಫ್ರೆಂಟ್ ವೆಜಿಟೇಬಲ್ಸು. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ಇಡ್ಲಿ ಇಟ್ಟಿದ್ದೀನಿ. ಇಡ್ಲಿ ಚಟ್ನಿ ಸಾಂಬಾರು ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಹೀರೆಕಾಯಿ ಮಾಡಬೇಕು. ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ, ಏನಾದರೂ ಒಂದು ಜಾಮೂನ್ ಮಾಡೋಣ ಅಂತ. ಮಕ್ಕಳು ಮನೆಯಲ್ಲೇ ಇರ್ತಾರಲ್ವ. ಸೊ ಡೇ ಬೈ ಡೇ ಬಿಟ್ಟು ಸ್ವೀಟ್ ಡಿಶಸ್ ಏನಾದರೂ ಮಾಡ್ತಾಯಿರ್ತೀನಿ. ಆ್ಯಂಡ್ ಒಂದು ಸ್ವಲ್ಪ ಹಾಲು ಕಾಯಿಸ್ತಾ ಇದ್ದೀನಿ. ಹಾಲು ಕುಡಿಯೋಣ ಹಾಕ್ಬಿಟ್ಟು ಇನ್ನು ನಿನ್ನೆ ಅಂದರೆ ಸುಮಾರು ಒಂದು 15 ದಿನದಿಂದ ಒಂದು ಡೆಲ್ಲಿ ಪ್ಯಾಕೇಜ್ ಇತ್ತು. ಅಂದರೆ ಅವರೇ 22 ಜನ ಪ್ಲಸ್ 2 ಮಕ್ಕಳು. ಸೊ ನಾವೇನು ಹೋಗ್ತಾಯಿಲ್ಲ. ಅವರು ಆಲ್ರೆಡಿ ಟ್ರೈನೆಲ್ಲ ಬುಕ್ ಮಾಡ್ಕೊಂಡಿದ್ರು ಯಾವಾಗಲೂ. ಏನಕ್ಕೆ ಅಂದರೆ ಬೆಂಗಳೂರಿಂದ ಹೋಗ್ತಿರೋರು. ಸೊ ಅವ್ರ ಮಗನ ಎಂಗೇಜ್ಮೆಂಟು ಡೆಲ್ಲಿಲಿತ್ತು. ಅಂದರೆ ಡೆಲ್ಲಿ ಮೀನ್ಸ್ ಗ್ರೇಟರ್ ನೋಯ್ಡಾದಲ್ಲಿ, ಆ ಕಡೆ ಡೆಲ್ಲಿಲೆಲ್ಲ ಗ್ರೇಟರ್ ನೋಯ್ಡಾದಲ್ಲಿ. ಸೊ ಹಂಗಾಗಿ ಅವರು ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು ಮದುವೆ ಎಂಗೇಜ್ಮೆಂಟ್ಗೆ ಅಂದ್ಬಿಟ್ಟು. ಸೊ ಅವ್ರ ಮಗ ಬಂದುಬಿಟ್ಟು UK ಸೊ ನನಗೆ ಕಾಲ್ ಮಾಡಿದರು, ಈ ಥರ ನಮ್ಮದು ಒಂದು ಫಂಕ್ಷನ್ ಇದೆ, ಅಟೆಂಡ್ ಆಗಿಬಿಟ್ಟು ನಾವು ಡೆಲ್ಲಿ, ಆಗ್ರಾ, ಮಥುರಾ ಎಲ್ಲ ನೋಡಬೇಕು ಅಂತ. ಸೊ ಆಲ್ಮೋಸ್ಟ್ ನಂಗೆ ಮಾರ್ಚ್ 15 ಈ ಟೈಮಲ್ಲಿ ನನಗೆ ಕಾಲ್ ಮಾಡಿದ್ರು, ಮಾಡಿಕೊಡ್ತೀರಾ ಈ ಥರ ಪ್ಯಾಕೇಜು ಕಸ್ಟಮೈಸ್ಡು ನಮ್ಗೆ ಇಷ್ಟು ಜನಕ್ಕೆ 22-24 ಜನಕ್ಕೆ ಅಂತ. ಸರಿ ಅಂತ ಹೇಳಿ ಅವತ್ತಿಂದ ಐಟಿನರಿ ಒಂದು ಸ್ವಲ್ಪ ಬದಲಾಯಿಸ್ತಾಯಿದ್ರು. ಇಲ್ಲ ನಮಗೆ ಮಥುರಾ ಬೇಕು, ನಮಗೆ ತಾಜ್ ಮಹಲ್ ಈ ದಿನ ಬೇಕು, ಮಥುರಾ ಈ ದಿನ ಬೇಕು ಅಂತ. ಸುಮಾರು ಒಂದು 15 ಡೇಸ್ ಆದಮೇಲೆ ಮತ್ತೆ ಪ್ಯಾಕೇಜ್ ಓಕೆ ಆಗಿದೆ. ಸೊ ಸ್ವಲ್ಪ ಲೇಟಾಗಿತ್ತು ಇವತ್ತು. ನೆನ್ನೆ ರಾತ್ರಿ ಎಲ್ಲ ಅವ್ರದ್ದೇ ಇತ್ತು. ಒಂದು ಸ್ವಲ್ಪ ಪೇಮೆಂಟ್ ಎಲ್ಲ ಹಾಕಿದ್ರು, ನಮ್ಮದೆಲ್ಲ ರಿಸಿಪ್ಟೆಲ್ಲ ಇರುತ್ತಲ್ಲ ಕಳಿಸಿ ಎಲ್ಲ ಮಾಡಿ ಸ್ವಲ್ಪ ಲೇಟಾಗೆ ಮಲ್ಕೊಂಡೆ. ಹಂಗಾಗಿ ಇವತ್ತೊಂದು ಸ್ವಲ್ಪ ಅಂದರೆ ಆಲ್ಮೋಸ್ಟ್ ದಿನ ಲೇಟೇ ಆಗ್ತಿದೆ. ಎಡಿಟಿಂಗ್ಸು, ಶೂಟಿಂಗ್ಸು ಮತ್ತು ಕಾಲ್ಸ್ಗಳೆಲ್ಲ ಇರುತ್ತಲ್ಲ, ದಿನ 12-12:30 ಆಗ್ತಿದೆ ಮಲ್ಗೋದು ನಾನು. ಸೊ ಹಾಗಾಗಿ ನಿನ್ನೆ ಪೇಮೆಂಟ್ ಆಯಿತು. ಸೊ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅನಿಸ್ತು. ಸಖತ್ ಖುಷಿ ಆಗ್ತಿದೆ. ಸೊ ಉಜ್ಜಯಿನ್ದು ನೆಕ್ಸ್ಟ್ ಮಂತ್ ಇದೆ, ಏಪ್ರಿಲಲ್ಲಿ. ಅವರು ಕೂಡ 22 ಜನ, 2 ಭಟ್ರು ಕೂಡ ಹೋಗ್ತಿದ್ದಾರೆ ಅವ್ರ ಜೊತೆಗೆ. ನಾನೇನು ಹೋಗ್ತಾ ಇಲ್ಲ. ಸೊ ಅದೊಂದು 4 ದಿನ. ಡೆಲ್ಲಿ, ಆಗ್ರಾ, ಮಥುರಾ 3 ದಿನ. ಸೊ ಡೆಲ್ಲಿದು ಮೇಯಲ್ಲಿರೋದು. ಸೊ ಐ ಆಮ್ ಹ್ಯಾಪಿ. ಸೊ ಈ ಥರದ್ದು ಏನೇ ಕಸ್ಟಮೈಸ್ಡು ಗ್ರೂಪರ್ಸ್ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಪ್ರವಾಸ ಇನ್ಸ್ಟಾಗ್ರಾಮ್ ಪೇಜ್ ID ಇದೆ, ಅದರಲ್ಲೆಲ್ಲ ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರು ಎಲ್ಲನೂ ಸಿಗುತ್ತೆ. ಓಕೆನಾ? ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತು, ಹಂಗಾಗಿ ಹೇಳಿದೆ. ಸುಮಾರು ಈ ಥರ ಆಗ್ತಾ ಇರ್ತವೆ ಕಸ್ಟಮೈಸ್ಡು, ಬಟ್ ದೊಡ್ಡವು ಮಾತ್ರ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಚಿಕ್ಕ ಕಸ್ಟಮೈಸ್ಡು ಕೂಡ ಆಗ್ತಿದೆ. ಸ್ವಲ್ಪ ತರಕಾರಿ ಎಲ್ಲ ಅಪ್ಪ ಬೆಳಗ್ಗೆನೇ ತೊಗೊಂಡು ಬಂದು ಇಟ್ಟಿದ್ದಾರೆ. ಸೊ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಈಗ ಹೋಮ್ ಮೇಕರ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ದೊಡ್ಡ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಅಂದರೆ ಒಂದು 24 ಜನ ಹೊರಡ್ತಿದ್ದಾರೆ ಡೆಲ್ಲಿಗೆ. ಸೊ ಅವರು ಬೆಂಗಳೂರವರು. ಒಂಥರ ಖುಷಿ ಆಗುತ್ತೆ ನನಗೆ. ಬೆಂಗಳೂರಲ್ಲೂ ತುಂಬ ಟ್ರಾವೆಲ್ ಏಜೆಂಟ್ ಈ ಥರ ಇದೆ, ಟೂರ್ ಆರ್ಗನೈಸ್ ಮಾಡೋರು ಕೂಡ. ಸೊ ಅವರು ಇನ್ಸ್ಟಾಗ್ರಾಮಲ್ಲಿ ನೋಡಿ
ಸೊ ಇಂಪ್ರೆಸ್ ಆಗಿ ಹೇಳಿರೋದು. ಅದು ನನಗೆ ತುಂಬ ಪ್ರೌಡ್ ಅನಿಸುತ್ತೆ, ತುಂಬ ಖುಷಿ ಅನಿಸುತ್ತೆ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಹಾಗೆ ಪೂರ್ತಿ ವಿಡಿಯೋ ನೋಡಿ, ನಮ್ಮದು ಅಪ್ಕಮಿಂಗ್ ಟೂರ್ಸ್ ಏನಿದೆ ನಾನು ಅದರದ್ದು ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಸೊ ಹಾಗಾಗಿ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ. ಇದು ಒಂಥರ ನನ್ನ ನೆಕ್ಸ್ಟು ಗ್ರೂಪ್ ಏನಿದೆ ಗ್ರೂಪ್ ಟೂರ್ಸು ಅವೆಲ್ಲ ಅನೌನ್ಸ್ ಮಾಡೋದೇ ಒಂದು ವೀಡಿಯೋ ಅಂತಲೇ ಅಂದ್ಕೊಳ್ಳಿ. ಸೊ ಇನ್ನು ಬೆಳಗ್ಗೆ ಆ್ಯಸ್ ಯೂಶ್ವಲ್ ಬೆಳಗ್ಗೆ ತಿಂಡಿ, ಮಧ್ಯಾಹ್ನಕ್ಕೆ ಸಾಂಬಾರು ಎಲ್ಲ ಮಾಡಿ ಇಟ್ಬಿಡ್ತೀನಿ. ಇದೆಲ್ಲ ಆದಮೇಲೆ ನನ್ನ ಕೆಲಸಗಳು 6 ಗಂಟೆ 6:30ವರೆಗೂ ನೋಡ್ಕೊಳ್ತೀನಿ. 6:30 ಮೇಲೂ ಕಾಲ್ಸು ಎನ್ಕ್ವೈರೀಸ್ ಎಲ್ಲ ಬರ್ತಾನೆ ಇರುತ್ತೆ. ಮಲ್ಕೊಳ್ಳೋವರೆಗೂ 10:30ವರೆಗೂ ಬರ್ತಾನೆ ಇರುತ್ತೆ, ಅಟೆಂಡ್ ಮಾಡ್ತಾನೆ ಇರ್ತೀನಿ ಬೆಳಗ್ಗೆ ಎದ್ದಾಗಿಂದ. ಬಟ್ ಅಡುಗೆ ಕೆಲಸ ಏನಿದೆ ಬೆಳಗ್ಗೆನೇ ಮುಗಿಸ್ಕೊಂಡ್ಬಿಡ್ತೀನಿ. ಸಾಂಬಾರು ಆಗಿರ್ಬೋದು, ತಿಂಡಿ ಅದೆಲ್ಲ. ಇನ್ನು ಮಕ್ಳಿಗೆ ಇವಾಗ ರಜೆ ಅಲ್ವಾ, ಒಂದು ಸ್ವಲ್ಪ ಓದಿಸೋದು, ಹೋಮ್ವರ್ಕ್ ಬರ್ಸೋದೆಲ್ಲ ಕಡಿಮೆ ಇರುತ್ತೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಅದು ಕೂಡ ಆ್ಯಡ್ ಆಗುತ್ತೆ ಜಾಸ್ತಿ. ಸೊ ಈ ಥರ ಇರುತ್ತೆ. ಒಂದು ವುಮೆನ್ ಹೋಮ್ ಮೇಕರ್ ಆಗಿ, ಯೂಟ್ಯೂಬರ್ ಆಗಿ, ಮಕ್ಕಳಿಗೆ ತಾಯಿ ಆಗಿ, ಬಿಸ್ನೆಸ್ ಎಂಟ್ರಪ್ರಿನರ್ ಆಗಿ. ಹಾಯ್ ಗೈಸ್, ದಿಸ್ ಇಸ್ ನಯನಾ ಫ್ರಮ್ ನಮ್ಮ ಪ್ರವಾಸ. ಸೊ ಏಪ್ರಿಲ್ ಎಂಡ್ಗೆ ಕೇರಳ ಟೂರ್ ಪ್ಯಾಕೇಜ್ ಮಾಡ್ತಾ ಇದ್ದೀವಿ. 3 nights and 4 days. ಅಂದರೆ ಕೇರಳದಲ್ಲಿ 3 nights 4 days. ಬಟ್ ಹೋಗ್ತಾ ನೈಟ್ ಒಂದು ಟ್ರಾವೆಲಿಂಗ್ ಆಗುತ್ತೆ, ಬರ್ತಾ ಒಂದು ನೈಟ್ ಟ್ರಾವೆಲಿಂಗ್ ಆಗುತ್ತೆ. ಡೇಟ್ಸ್ ಬಂದುಬಿಟ್ಟು ಏಪ್ರಿಲ್ 27, 28, 29, 30 ಕೇರಳ. ಬಟ್ 26 ಈವ್ನಿಂಗ್ ನೈಟ್ ತುಮಕೂರು, ಬ್ಯಾಂಗ್ಳೂರು ಪಿಕಪ್ ಇರುತ್ತೆ. ಆಮೇಲೆ 27, 28, 29, 30 4 days ಏನಿದೆ ಕೇರಳದಲ್ಲಿ ಇರ್ತೀವಿ. ಸೊ 30 ರಿಟರ್ನ್ ಆಗ್ತೀವಿ. ಸೊ May 1 ಲೇಬರ್ ಡೇ ಅಂದರೆ ವರ್ಕರ್ಸ್ ಡೇ ಇರುತ್ತೆ. ಸೊ ಹಾಗಾಗಿ ಆರಾಮಾಗಿ ರೆಸ್ಟ್ ಮಾಡ್ಬೋದು. May 1 ನೀವು ಬೆಳಗ್ಗೆಗೆಲ್ಲ ವಾಪಸ್ ಇರ್ತೀರಾ ಅಲ್ಲಿ ಮಾರ್ನಿಂಗು. ಸೊ ಈ 3 nights 4 days ಕೇರಳ ಟ್ರಿಪ್ ಪ್ಯಾಕೇಜಲ್ಲಿ ಏನಿರುತ್ತೆ ಅಂದರೆ, ಫಸ್ಟ್ ಡೇ ಬಂದುಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ವಾಟರ್ಫಾಲ್ಸ್ ನೋಡಿಕೊಂಡು, ಅದರಲ್ಲಿ ಚಿಯಾಪರ ವಾಟರ್ಫಾಲ್ಸ್, ವಲರ ವಾಟರ್ಫಾಲ್ಸ್, ಟೀ ಪ್ಲಾಂಟೇಷನ್ಸು, ಈ ಥರ ಸಿನಿಕ್ ವ್ಯೂ ಪಾಯಿಂಟ್ಸ್ ನೋಡಿಕೊಂಡು ಹೋಟೆಲ್ ಚೆಕ್-ಇನ್ ಆಗ್ತೀವಿ. ಹೋಟೆಲ್ ಚೆಕ್-ಇನ್ ಆದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಸಂಜೆ ಸ್ಪೈಸ್ ಪ್ಲಾಂಟೇಷನು, ಚಾಕ್ಲೇಟ್ ಫ್ಯಾಕ್ಟ್ರಿ, ರೋಸ್ ಗಾರ್ಡನ್ ನೋಡ್ತೀವಿ. ಸೂಪರಾಗಿರುತ್ತೆ. ನನಗೆ ಪರ್ಸ್ನಲಿ ಮುನ್ನಾರ್ ಅಂದರೆ ಸಖತ್ ಇಷ್ಟ. ಸೊ ಹಾಗೆ ನನಗೆ ತುಂಬ ಡಿಮ್ಯಾಂಡ್ ಕೂಡ ಇತ್ತು ಕೇರಳಾಗೆ ಮಾಡಿ ಅಂತ, ಹಾಗಾಗಿ ಪ್ಯಾಕೇಜ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಡೇ ಬಂದುಬಿಟ್ಟು ಮತ್ತೆ ಮುನ್ನಾರು, ಗ್ಯಾಪ್ ರೋಡ್ ಮುನ್ನಾರ್ ಇರುತ್ತೆ, ಮೆಟ್ಟುಪಟ್ಟಿ ಡ್ಯಾಮ್, ಎಕೋ ಪಾಯಿಂಟ್, ಕುಂಡಲ ಲೇಕ್, ಟೀ ಮ್ಯೂಸಿಯಂ, ಮತ್ತು ಇಫ್ ಟೈಮ್ ಪರ್ಮಿಟ್ಸ್ ಲೋಕಲ್ ಮಾರ್ಕೆಟ್ ಶಾಪಿಂಗ್ ಇರುತ್ತೆ. ಹಾಗೆ ಬ್ಲಾಸಮ್ ಪಾರ್ಕ್ ವಿಸಿಟ್ ಇರುತ್ತೆ. ಆಮೇಲೆ ಓವರ್ ನೈಟ್ ಸ್ಟೇ ಇನ್ ಮುನ್ನಾರ್ ಹೋಟೆಲಲ್ಲೇ ಓವರ್ ನೈಟ್ ಸ್ಟೇ ಇರುತ್ತೆ. ಆಮೇಲೆ ಥರ್ಡ್ ಡೇ ಬಂದುಬಿಟ್ಟು ಮುನ್ನಾರ್ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆಕ್ಔಟ್ ಆಗಿಬಿಟ್ಟು ಅಲೆಪ್ಪಿ ಬೋಟ್ ಹೌಸ್. ಕೇರಳಕ್ಕೆ ಹೋದರೆ ಬೋಟ್ ಹೌಸ್ ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ ಅಲ್ವಾ. ಸೊ ಮುನ್ನಾರಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆಕ್ಔಟ್ ಆಗಿಬಿಟ್ಟು ಒಂದು 12-12:30ಗೆ ಚೆಕ್-ಇನ್ ಆಗ್ತೀವಿ ಅಲೆಪ್ಪಿ ಬೋಟ್ ಹೌಸ್ಗೆ. ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ಸು, ಮಧ್ಯಾಹ್ನ ಊಟ, ನಾನ್ ವೆಜ್ ಅಂದರೆ ನಾನ್ ವೆಜ್, ವೆಜ್ ಅಂದರೆ ವೆಜ್, ಫಿಶ್ ಊಟ ನಿಮಗೆ ಗೊತ್ತು ಕೇರಳದಲ್ಲಿ ಫೇಮಸ್ಸು. ಸಂಜೆ ಟೀ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಹಾಗೆ ಡಿನ್ನರ್ ಊಟ ಇರುತ್ತೆ. ಮತ್ತು ಓವರ್ ನೈಟ್ ಬೋಟಲ್ಲೇ ಸ್ಟೇ ಆಗ್ತೀವಿ, ನೀರಲ್ಲೇ ಇರುತ್ತೆ. 24 hours ನಾವು ನೀರಲ್ಲೇ ಇರ್ತೀವಿ. ಆಮೇಲೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲೆಪ್ಪಿ ಬೋಟ್ ಹೌಸಿಂದ ಚೆಕ್ಔಟ್ ಆಗ್ತೀವಿ. ಇದಾದಮೇಲೆ 4th ಡೇ ಬಂದುಬಿಟ್ಟು ಚೆಕ್ಔಟ್ ಆದಮೇಲೆ ಕೊಚ್ಚಿ ಸೈಟ್ ಸೀಯಿಂಗ್. ಇದರಲ್ಲಿ ಫೋರ್ಟ್ ಕೊಚ್ಚಿ, ಚೈನೀಸ್ ಫಿಶಿಂಗ್ ನೆಟ್ಸು, ಫ್ರಾನ್ಸಿಸ್ ಚರ್ಚು, ಮಟನ್ ಚೆರಿ ಪ್ಯಾಲೇಸು, ಈ ಥರ ಇವನ್ನೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಆಗ್ತೀವಿ. ಸೊ ಇದರಲ್ಲಿ ಏನು ಇನ್ಕ್ಲೂಡ್ ಅಂದರೆ AC ಬಸ್ ಇನ್ಕ್ಲೂಡ್ ಇದೆ. ಆಮೇಲೆ ಬ್ರೇಕ್ಫಾಸ್ಟು, ಡಿನ್ನರ್ ಇನ್ಕ್ಲೂಡ್ ಇರುತ್ತೆ. ಲಂಚ್ ಒಂದು ಎಕ್ಸ್ಕ್ಲೂಡ್ ಇರುತ್ತೆ, ಬಿಕಾಸ್ ನಾವು ಆಚೆ ಇರ್ತೀವಿ. ಅದನ್ನು ಲಂಚ್ ಪೂರ್ತಿ ನಾವು ಎಕ್ಸ್ಕ್ಲೂಡ್ ಮಾಡಿಬಿಡ್ತೀವಿ. ಏನಕ್ಕಂದರೆ ಮತ್ತೆ ನಾವು ಬ್ರೇಕ್ಫಾಸ್ಟಿಗೆ ಡಿನ್ನರ್, ಲಂಚ್ ಹೋಟೆಲಲ್ಲೇ ಆಗಿರೋದ್ರಿಂದ ಲಂಚ್ ಮತ್ತೆ ನಾವು ಬರೋಕ್ಕಾಗಲ್ಲ ಹೋಟೆಲ್ಗೆ. ಸೊ ಹಾಗಾಗಿ ಆಮೇಲೆ ಎಂಟ್ರಿ ಟಿಕೆಟ್ಸ್ ಒಂದೊಂದು ಕಡೆ ಪಾರ್ಕ್ಗೆ ಅವೆಲ್ಲ ಎಂಟ್ರಿ ಟಿಕೆಟ್ಸ್ ಇರುತ್ತಲ್ಲ, ಅದಕ್ಕೆ ಮಾತ್ರ ಎಂಟ್ರಿ ಟಿಕೆಟ್ಸ್ ಎಕ್ಸ್ಕ್ಲೂಡ್ ಇರುತ್ತೆ. ಬಟ್ ಅಲೆಪ್ಪಿ ಬೋಟ್ ಹೌಸ್ಗೆ ಇನ್ಕ್ಲೂಡ್ ಇದರಲ್ಲೇ. ಆ್ಯಂಡ್ ಇದು AC ಬಸ್ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ನಮ್ಮದೇ ಇರುತ್ತೆ. ಪಿಕಪ್ಪು ಆ್ಯಂಡ್ ಡ್ರಾಪ್ ತುಮಕೂರು, ಬ್ಯಾಂಗ್ಳೂರು ಇರುತ್ತೆ. ಸೊ ಪರ್ ಪರ್ಸನ್ 17,000 rupees. ಈಗ ಬುಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಹೋಗ್ತಾ ಏಪ್ರಿಲ್ 26 ಏನಿದೆ, ನೀವು ಊಟ ಮಾಡ್ಕೊಂಡಾದರೂ ಬರ್ಬೋದು, ನಿಮ್ಮ ಇಷ್ಟ ಏನಾದರೂ ಇರುತ್ತೆ. ಬಟ್ ನಮ್ಮದು ಸ್ಟಾರ್ಟ್ ಆಗೋದು ಊಟ, ಬ್ರೇಕ್ಫಾಸ್ಟು ಮತ್ತು ಡಿನ್ನರು ಏಪ್ರಿಲ್ 27ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಓಕೆನಾ. ಸೊ ಬೇಗ ಕಾಲ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ಸ್ ಕೊಟ್ಟಿದ್ದೀನಿ, ಈಗಲೇ ಬುಕ್ ಮಾಡ್ಕೊಳ್ಳಿ. ತುಂಬ ಡಿಮ್ಯಾಂಡ್ ಇದೆ. ನಾವು ಲಿಮಿಟೆಡ್ ಸೀಟ್ಸಲ್ಲೇ ಮಾಡೋದು. 20 to 25 ಸೀಟ್ಸ್ ಅಷ್ಟೇ ಲಾಸ್ಟ್ ಮಾಡ್ತೀವಿ ಮ್ಯಾಕ್ಸಿಮಮ್. ಬೇಗ ಬುಕ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಪ್ರವಾಸ ಸ್ಕ್ರೀನ್ ಮೇಲಿದೆ ನಂಬರ್. ತುಂಬ ಜನ ಬರೀ ಟೆಂಪಲ್ಸ್ಗೆ ಒಂದು ಮಾಡಿ ಅಂತ ಕೇಳ್ತಾಯಿದ್ರಿ, ಧರ್ಮಸ್ಥಳ ಕೇಳ್ತಾಯಿದ್ರಿ, ಕೆಲವರು ಕುಕ್ಕೆ ಸುಬ್ರಹ್ಮಣ್ಯ ಕೇಳ್ತಾಯಿದ್ರಿ. ಸೊ ಇದನ್ನೆಲ್ಲ ನಾವು ಓವರಾಲ್ ನಮ್ಮ ತಲೆಯಲ್ಲಿ ಇಟ್ಕೊಂಡು ಸೊ 2 days ಫುಲ್ಲು ಟೆಂಪಲ್ ಇದಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದ್ರ ಡೇಟ್ಸ್ ಬಂದುಬಿಟ್ಟು ಏಪ್ರಿಲ್ 24 to 25 ಇರುತ್ತೆ. ಸೊ 2 ದಿನ. ಬೆಳಗ್ಗೆ ಇಲ್ಲಿಂದ ಬ್ಯಾಂಗ್ಳೂರು, ತುಮಕೂರು ಪಿಕಪ್ ಇರುತ್ತೆ. ಸೀದಾ ಇಲ್ಲಿಂದ ಮಂಗಳೂರು ಕೊರಗಜ್ಜ ಸ್ವಾಮಿ ದೇವಸ್ಥಾನ. ಇದಾದಮೇಲೆ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ. ಇದರಲ್ಲಿ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲ ನಮ್ಮದೇ ಇರುತ್ತೆ. ಇದ್ರ ಜೊತೆಗೆ AC ಟ್ರಾನ್ಸ್ಪೋರ್ಟೇಷನು ನಮ್ಮದೇ ಇರುತ್ತೆ. ತುಮಕೂರು ಆ್ಯಂಡ್ ಬೆಂಗಳೂರು ಪಿಕಪ್ ಇರುತ್ತೆ. ಫಸ್ಟ್ ಡೇ ಕೊರಗಜ್ಜ ದೇವಸ್ಥಾನ ಆಗುತ್ತೆ ಮಂಗಳೂರಲ್ಲಿರೋದು. ಇದಾದಮೇಲೆ ನೈಟ್ ಹಾಲ್ಟ್ ಮತ್ತು ಸೀದಾ ಬಂದುಬಿಟ್ಟು ಧರ್ಮಸ್ಥಳದಲ್ಲಿ ಹಾಲ್ಟ್ ಆಗ್ತೀವಿ. ಅಲ್ಲಿ ಶೇರಿಂಗ್ ರೂಮ್ಸ್ ಇರುತ್ತೆ. ಸೊ ಡಬಲ್ ಶೇರಿಂಗ್ ಎಲ್ಲ ಸಿಗೋದು ಕಷ್ಟ ಆಗುತ್ತೆ.
4 or 5 ಶೇರಿಂಗ್ ಈ ಥರನೇ ಇರುತ್ತೆ. ಆ್ಯಂಡ್ ಧರ್ಮಸ್ಥಳದಲ್ಲಿ ಆಲ್ಟ್ ಆಗಿಬಿಟ್ಟು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆಗಿಬಿಟ್ಟು ಸೊ ರಾಮನ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲೇ ಧರ್ಮಸ್ಥಳದಲ್ಲೆಲ್ಲ ರಾಮನ ದೇವಸ್ಥಾನ ಆದಮೇಲೆ ಸೂರ್ಯನ ದೇವಸ್ಥಾನ, ಇದ್ರ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೀದಾ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಧರ್ಮಸ್ಥಳಕ್ಕೆ VIP ಎಂಟ್ರಿ ಟಿಕೆಟ್ ಕೂಡ ನಾವೇ ಕೊಡಿಸ್ತೀವಿ, ಅಂದರೆ ನಮ್ಮದೇ ಇದೇ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಇರುತ್ತೆ. ಏನಂದರೆ ಫ್ರೀ ನಿಂತ್ಕೊಳ್ಳೋಕ್ಕೆ ತುಂಬ ಲೇಟ್ ಆಗುತ್ತೆ ಮತ್ತು ಬೇರೆ ಪ್ಲೇಸಸ್ ಕವರ್ ಆಗೋಲ್ಲ. ಸೊ ಹಂಗಾಗಿ ಎಲ್ಲ ಪರ್ಸನ್ಗೂ VIP ದರ್ಶನ ಟಿಕೆಟ್ಸ್ ನಮ್ಮ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಇರುತ್ತೆ. ಸೊ ಧರ್ಮಸ್ಥಳದಲ್ಲಿ ದರ್ಶನ ಮಾಡಿಕೊಂಡು ಧರ್ಮಸ್ಥಳದಲ್ಲೇ ಊಟ ಮಾಡಿಕೊಂಡು, ಅಂದರೆ ದೇವಸ್ಥಾನದಲ್ಲೇ ಅನ್ನ ಪ್ರಸಾದ ಇರುತ್ತಲ್ಲ ಅದು ಅಲ್ಲಿ ಊಟ ಮಾಡಿಕೊಂಡು ಸೀದಾ ಸೌತಡ್ಕಾಗೆ ಹೋಗ್ತೀವಿ. ಸೌತಡ್ಕಾಯಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಸೀದಾ ಮತ್ತೆ ಬ್ಯಾಕ್ ಟು ಅವರ್ ಡೆಸ್ಟಿನೇಷನ್ಸ್ ಬ್ಯಾಂಗ್ಳೂರು, ತುಮಕೂರಿಗೆ. ಸೊ ಪ್ರತಿಯೊಂದು ನಮ್ಮದೇ ಇರುತ್ತೆ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ. ಬಟ್ ಧರ್ಮಸ್ಥಳದಲ್ಲಿ ಮಧ್ಯಾಹ್ನ ಊಟ ಮಾತ್ರ ದೇವಸ್ಥಾನದಲ್ಲೇ ಮಾಡ್ಕೊಳ್ತೀವಿ. ಏನಕ್ಕಂದರೆ ನಾವು ಧರ್ಮಸ್ಥಳಕ್ಕೆ ಹೋದರೆ ಊಟ ಅಂತೂ ಯಾರೂ ಮಿಸ್ ಮಾಡಲ್ಲ. ಸೊ ಹಂಗಾಗಿ ನಾವು ಅದನ್ನು ಇನ್ಕ್ಲೂಡ್ ಮಾಡಿದ್ವಿ, ದೇವಸ್ಥಾನದೇ ಊಟ ಇರಲಿ ಅಂದ್ಬಿಟ್ಟು. ಸೊ AC ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಏಕೆಂದರೆ ತುಂಬ ಹ್ಯುಮಿಡಿಟಿ ಅಲ್ವಾ ಮಂಗಳೂರು ಕಡೆ. ಸೊ ಇದಕ್ಕೆ ಪರ್ ಪರ್ಸನ್ 5500 ರೂಮು, ಬ್ರೇಕ್ಫಾಸ್ಟ್, ಊಟ, ಡಿನ್ನರ್, AC ಟ್ರಾನ್ಸ್ಪೋರ್ಟೇಷನ್, ಬಸ್ ಎಲ್ಲ ಸೇರಿ 5500. ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಾನು ನಂಬರ್ಸ್ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಲಿಮಿಟೆಡ್ ಸೀಟ್ಸ್, ನಾವು ಜಾಸ್ತಿ 40-50 ಸೀಟ್ಸ್ ಇದೆಲ್ಲ ಮಾಡಲ್ಲ, 20 to 25 ಸೀಟ್ಸ್ ಅಷ್ಟೇ ಇರುತ್ತೆ. ಸೊ ಏನಕ್ಕಂದರೆ ನಾವು ಎಲ್ಲರ ಜೊತೆ ಬೆರೀಬೇಕು. ನಮ್ಮ ಫ್ಯಾಮಿಲಿ ಜಾಸ್ತಿ ಜನ ಕರ್ಕೊಂಡು ಹೋದಷ್ಟು ನಾವು ಎಲ್ಲರೂ ಮಾತಾಡ್ಸೋಕ್ಕಾಗಲ್ಲ. ಹಾಗಾಗಿ ನಾವು ಯಾವುದೇ ಒಂದು ಟ್ರಿಪ್ ಆಗಿರ್ಬೋದು, ಮ್ಯಾಕ್ಸಿಮಮ್ ಒಂದು 30 ಅಷ್ಟೇ, 30ನೂ ಮುಟ್ಟಿಲ್ಲ, 27 ಇಸ್ ದ ಲಾಸ್ಟ್. ಸೊ 20 to 25 ಲಿಮಿಟೆಡ್ ಸೀಟ್ಸು ಬೇಗ ಬುಕ್ ಮಾಡ್ಕೊಳ್ಳಿ. 5500 ದ ಬೆಸ್ಟ್ ಮಾರ್ಜಿನ್ ಅಂತಲೇ ಹೇಳ್ಬೋದು, ದ ಬೆಸ್ಟ್ ಪ್ರೈಸ್ ನಿಮಗೂ ಅಂತಲೂ ಹೇಳ್ಬೋದು. ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಯಾವುದಾದ್ರೂ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬೇಗ ಬುಕ್ ಮಾಡ್ಕೊಳ್ಳಿ ನಿಮ್ಮ ಸೀಟ್ಸ್ನ.